ಕೊಲ್ಲೂರು ಮೂಕಾಂಬಿಕೆಗೆ ಪೂಜೆ ಸಲ್ಲಿಸಿದ್ದಾರೆ ಸಿಎಂ ವಿಜಯ್. ಅರ್ಧ ಗಂಟೆಗೂ ಹೆಚ್ಚು ಕಾಲ ಪೂಜೆ ಸಲ್ಲಿಸಿದ್ದ ವಿಜಯ್ ದೇವಿಗೆ ನಮನ ಸಲ್ಲಿಸಿದ್ರು. ಹಣ್ಣು ಹಂಪಲು ಸೀರೆ ಜೊತೆಗೆ ಖಡ್ಗವನ್ನ ಕೂಡ ತಮಿಳುನಾಡು ಸಿಎಂ ವಿಜಯ್ ಸಮರ್ಪಿಸಿದ್ದಾರೆ. ಸುಮಾರು 1 ಕೆಜಿ 600 ಗ್ರಾಂ ತೂಕದ ಬೆಳ್ಳಿ ಖಡ್ಗವನ್ನ ಅರ್ಪಿಸಿದ್ರು. ವಿಜಯದ ಸಂಕೇತವಾಗಿ ಖಡ್ಗವನ್ನ ಸಿಎಂ ವಿಜಯ್ ಅರ್ಪಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ವಿಜಯ್ ಕೈಗೆ ರಕ್ಷಾದಾರವನ್ನ ಕೂಡ ಕಟ್ಟಿ ಅರ್ಚಕರು ಆಶೀರ್ವದಿಸಿದರು. ಇವತ್ತು ರಾಜ್ಯದ ಪ್ರವಾಸದಲ್ಲಿರುವಂತಹ ತಮಿಳುನಾಡು ಸಿಎಂ ವಿಜಯ್ ಇವತ್ತು ನೇರವಾಗಿ ಕೊಲ್ಲೂರು ಮೂಕಾಂಬಿಕೆಗೆ ಬಂದರು. ಅಲ್ಲಿ ಪೂಜೆಯನ್ನು ಸಲ್ಲಿಸಿ ಈಗ ತೆರಳ್ತಾ ಇದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಆರ್ಗಳ ಸ್ತೋತ್ರವನ್ನು ಕೂಡ ಪಠಿಸಿದಂತಹ ವಿಜಯ್ ಈ ಮಾರ್ಕಾಂಡೇಯ ಪುರಾಣದಲ್ಲಿ ಬರುವಂತಹ ಆರ್ಗಳ ಸ್ತೋತ್ರಂ ಪ್ರಮುಖವಾಗಿ ದುರ್ಗಾದೇವಿಗೆ ಅಂದರೆ ಶಕ್ತಿ ದೇವತೆಗಳಿಗೆ ಪಠಿಸುವಂಥ ಒಂದು ಆರ್ಗಳ ಸ್ತೋತ್ರಂ. ಸೊ ಇದನ್ನು ಕೂಡ ಅಲ್ಲಿ ಪಠಿಸಿದ್ರು ಅನ್ನುವಂಥದ್ರ ಬಗ್ಗೆ ನಮಗೆ ಸಿಕ್ಕಂಥ ಒಂದು ಮಾಹಿತಿ. ದೇವಿ ಮಹಾತ್ಮೆಯನ್ನು ಕೊಂಡಾಡುವಂತಹ ಈ ಆರ್ಗಳ ಸ್ತೋತ್ರವನ್ನು ಪಠಿಸಿದರು. ಇದೇ ಸಂದರ್ಭದಲ್ಲಿ ವಿಜಯ್ ಅವರೇ ತಂದಿದ್ದಂತಹ ಒಂದು ದಾರ ಅದನ್ನು ದೇವಿ ಮುಂದೆ ಇಟ್ಟು ಪೂಜೆ ಮಾಡಿ ಒಂದು ರಕ್ಷಾ ದಾರವನ್ನು ಕೂಡ ಅವರ ಕೈಗೆ ಕಟ್ಟಲಾಯಿತು. ಇದೇ ಸಂದರ್ಭದಲ್ಲಿ ಖಡ್ಗವನ್ನು ಕೂಡ ಸಮರ್ಪಿಸಿದ್ರು. ಸುಮಾರು 1 ಕೆಜಿ 600 ಗ್ರಾಂ ಇರುವಂಥ ಒಂದು ಖಡ್ಗ. ಈ ಹಿಂದೆ MG ರಾಮಚಂದ್ರನ್ ಅವರು ಕೂಡ ಖಡ್ಗವನ್ನು ಸಮರ್ಪಿಸಿದರು. ಆ ಟೈಮ್ನಲ್ಲಿ ಬಂಗಾರದ ಖಡ್ಗವನ್ನು ಅವರು ಸಮರ್ಪಿಸಿದರು. 1984ರಲ್ಲಿ MGR ಅವರು ಆಗಿನ ಮುಖ್ಯಮಂತ್ರಿಗಳಾಗಿದ್ದಂಥವರು ಅವರು ಕೂಡ ಭೇಟಿ ನೀಡಿದರು ಕೊಲ್ಲೂರಿಗೆ. ಅಲ್ಲಿ ಚಿನ್ನದ ಖಡ್ಗವನ್ನು ಅವರು ಸಮರ್ಪಿಸಿದರು. MG ರಾಮಚಂದ್ರನ್ ಕೊಲ್ಲೂರಿಗೆ ಭೇಟಿ ಕೊಟ್ಟಿದ್ದಂಥ ಸಂದರ್ಭದಲ್ಲಿ ಅವರು ಖಡ್ಗವನ್ನು ಸಮರ್ಪಿಸಿದರು. ಇವತ್ತು ಕೂಡ CM ವಿಜಯ್ ಅವರು ಬಂದಾಗ ಅವರು ಕೂಡ ಬೆಳ್ಳಿ ಖಡ್ಗವನ್ನು ನೀಡಿದ್ದಾರೆ. ಇನ್ನು ಬೆಳ್ಳಿ ಖಡ್ಗದ ಸಮರ್ಪಣೆ ಯಾಕೆ ಮಾಡ್ತಾರೆ, ಇದರ ವಿಶೇಷತೆ ಏನು ಅನ್ನುವಂಥದ್ದನ್ನು ನಾವೀಗ ನೋಡ್ತಾ ಹೋಗೋಣ. ಋಣ ವಿಮೋಚನೆಗಾಗಿ ಈ ಬೆಳ್ಳಿ ಖಡ್ಗವನ್ನು ನೀಡಲಾಗುತ್ತೆ. ಸಾಮಾನ್ಯವಾಗಿ ಹರಕೆ ಹೊತ್ಕೊಂಡಂಥ ಸಂದರ್ಭದಲ್ಲಿ ಈ ಹರಕೆಯ ಋಣವನ್ನು ತೀರಿಸೋದಕ್ಕೆ ಖಡ್ಗವನ್ನು ನೀಡಲಾಗುತ್ತೆ. ಜೊತೆಗೆ ಈ ಅಜ್ಞಾತ ಶತ್ರುಗಳಿರ್ತಾರಲ್ಲ, ಅಂದರೆ ಗೊತ್ತಿಲ್ಲದೆ ಇರುವಂತಹ ಶತ್ರುಗಳು, ಸೊ ಅವರ ನಿಗ್ರಹಕ್ಕಾಗಿಯೂ ಕೂಡ ಈ ಖಡ್ಗ ಸಮರ್ಪಣೆ ಆಗುತ್ತೆ ಅಂತ ಹೇಳ್ತಾರೆ. ಆಧ್ಯಾತ್ಮಿಕ ಚಿಂತಕ ಪ್ರಸನ್ನಾಚಾರ್ಯ ಕಟ್ಟಿಯವರು ನಮ್ಮ ಜೊತೆಗೆ ಮಾತನಾಡಿದ ಕೆಲವೊಂದಷ್ಟು ವಿಚಾರಗಳನ್ನು ಹೇಳಿದ್ರು. ಹಾಗೆ 1 ಕೆಜಿ 600 ಗ್ರಾಂ ಯಾಕೆ ಕೊಟ್ಟರು ಅನ್ನುವಂಥದ್ದನ್ನು ನೋಡಿದ್ರೆ ಇಲ್ಲೂ ಕೂಡ ಸಂಖ್ಯಾಶಾಸ್ತ್ರ ಇದೆ. ಒಂದು 1+6 ಅಂತ ಕೂಡಿಸಿದ್ರೆ ಅದು 7 ಸಂಖ್ಯೆ ಬರುತ್ತೆ. ಸ್ಥಾನ ಭದ್ರಪಡಿಸುವಂಥ ಸಂಖ್ಯೆ ಅಂದರೆ ಅದು 7. ಹೀಗಾಗಿ 1.6 ಕೆಜಿಯ ಬೆಳ್ಳಿ ಖಡ್ಗ ಕೊಟ್ಟಿದ್ದಾರೆ ಅನ್ನುವಂಥದ್ದು ಪ್ರಸನ್ನಾಚಾರ್ಯದ ಮಾತು. ಪ್ರಾಚೀನ ವೈದಿಕ ಸಂಖ್ಯಾಶಾಸ್ತ್ರದ ಪ್ರಕಾರವೂ ಕೂಡ 7ಕ್ಕೆ ಬಹಳ ಪ್ರಾಮುಖ್ಯತೆ ಸ್ಥಾನವನ್ನು ನೀಡಲಾಗುತ್ತೆ, ಸಪ್ತಮ ಸ್ಥಾನ. ಸೊ ಹಾಗಾಗಿ 1 ಕೆಜಿ 600 ಗ್ರಾಂ ಅಂದರೆ 1.6 ಕೆಜಿ, 1 ಮತ್ತು 6ನ್ನು ಕೂಡಿದ್ರೆ 7 ಬರುತ್ತೆ. ಸೊ ಹಾಗಾಗಿ ಈ ಖಡ್ಗ ಸಮರ್ಪಣೆ ಮಾಡಿದ್ದಾರೆ ಅನ್ನುವಂಥದ್ದು ಆಧ್ಯಾತ್ಮಿಕ ಚಿಂತಕ ಪ್ರಸನ್ನಾಚಾರ್ಯ ಕಟ್ಟಿಯವರ ಮಾತು.